ಒಂದು ಸೆಕೆಂಡ್ ಕುಂತ್ರಂತೆ ಆ ತಾಯಿ ಆ ಮಹಿಳೆ, ಸ್ವಾಮಿ ದಿನ ನಾನು ನಿನ್ನ ಮೇಲೆ ಕಸ ಎಸೆದೇ ಇದ್ದೆ, ನಿನಗೆ ನನ್ನ ಮೇಲೆ ಸಿಟ್ಟು ಬರಲಿಲ್ಲ ಅಂತ ಕೇಳಿಲ್ಲ. ಅದಕ್ಕೆ ಪೈಗಂಬರ್ ಹೇಳಿದ್ರಂತೆ, ನಿನಗೆ ಬೇಗ ಗುಣಮುಖವಾಗಲಿ, ದೇವರು ನಿನಗೆ ಆರೋಗ್ಯವನ್ನು ಕೊಡ್ಲಿ, ಆದಷ್ಟು ಬೇಗನೆ ನಿನ್ನ ಆರೋಗ್ಯ ಚೆನ್ನಾಗಾಗ್ಲಿ ಅಂತಂದು ಹೇಳಿ ಅಲ್ಲಿಂದ ಹೊರಟ್ರಂತೆ. ಅವಾಗ ನಿಮಗೆ ಅನಿಸ್ಬೇಕು, ಇಂಥ ಕಸ ಚೆಲ್ಲೋರನ್ನ ಮನಸ್ಸನ್ನ ಬದಲಾವಣೆಯನ್ನ ಮಾಡುವಂತ ಶಕ್ತಿ ಮೊಹಮ್ಮದ್ ಪೈಗಂಬರ್ ಅವರಿಗೆ ಇತ್ತು ಅನ್ನೋ ಮಾತನ್ನು ಅದಕ್ಕೆ ಈಗಲೂ ಕೆಲವೊಂದಿಷ್ಟು ಮಂದಿ ನನ್ನ ಕಸ ಚೆಲ್ಲೋರಲ್ಲ. ಆದ್ರೆ ಅವರಿಗೆ ನಾವು ಸಂದೇಶ ಕೊಡ್ಬೇಕಲ್ಲ, ಅವರಿಗೆ ನಮ್ಮ ಕೆಲಸದ ಮುಖಾಂತರ ಒಂದು ಸಂದೇಶ ಕೊಡಬೇಕಲ್ಲ. ಅದಕ್ಕೆ ನಾವೆಲ್ಲರೂ ಮೊಹಮ್ಮದ್ ಪೈಗಂಬರ್ ಅವರ ಜೀವನವನ್ನು ನೆನಪು ಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡಬೇಕಾಗಿದೆ ಬಂಧುಗಳೇ. ಇವತ್ತ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ಜನರಿಗೆ ಈ ಒಂದು ಏನು ಸಮ್ಮೇಳನ ಇದೆ, ನಮ್ಮ ಏನು ವಿಶ್ವ ಶಾಂತಿ ಸಮ್ಮೇಳನ ಇದೆ, ಈ ಶಾಂತಿ ಸಮ್ಮೇಳನ ನಿಜವಾಗ್ಲೂ ನಾನು ಯಾರಿಗೆ ಅಭಿನಂದಿಸಬೇಕು ಅಂತಂದ್ರೆ ನಮ್ಮ ಸಲೀಂ ಅಹಮದ್ ಸಾಹೇಬ್ರಿಗೆ ನಾವು ಅಭಿನಂದಿಸಬೇಕು. ಯಾಕಂದ್ರೆ ಈ 2ನೇ 3ನೇ ಕಾರ್ಯಕ್ರಮ ನನಗೆ ಫೋನ್ ಹಚ್ಚಿ ಹೇಳಿದ್ರು, ಈ ರೀತಿ ಮೊಹಮ್ಮದ್ ಪೈಗಂಬರ್ ವಿಶ್ವ ಶಾಂತಿಯ ಸಂದೇಶವನ್ನು ಹೇಳುವಂತ ಸಮ್ಮೇಳನ ಮಾಡ್ತಾ ಇದ್ದೀವಿ, ನೀವು ಬರ್ಬೇಕಂತ ಬೇಗ ಬಹಳ ಪ್ರೀತಿ ವಿಶ್ವಾಸದಿಂದ ಬರಕ್ಕೆ ನಾನು ರೆಡಿಯಾಗಿ ಇವತ್ತು ನಿಜವಾಗ್ಲೂ ನಾಳೆ ನನ್ನ ಕಾರ್ಯಕ್ರಮ ಐತಿ ಬೆಂಗಳೂರೊಳಗೆ, ಆದ್ರೂ ಬಿಟ್ಟು ಬಂದೆ. ಯಾಕಂದ್ರೆ ಇದು ಒಂದು ಸಂದೇಶದಿಂದ ನಮ್ಮ ಜಿಲ್ಲೆ ಜನರಿಗೆ ಅಷ್ಟೇ ಅಲ್ಲ, ಈ ದೇಶದ ಜನರಿಗೆ, ಈ ರಾಜ್ಯದ ಜನರಿಗೆ ಯಾರು ಇದನ್ನ ಬಂದು ಮಾಡ್ಕೊಂಡ್ರೆ ಅವರಿಗೆ ಒಂದು ಸಂದೇಶವನ್ನು ಕೊಡುವಂತ ಕೆಲಸವನ್ನು ಮಾಡಬೇಕಾಗಿದೆ ಬಂಧುಗಳೇ. ಅದಕ್ಕೆ ಇವತ್ತ ನಾನು ವಿಶೇಷವಾಗಿ ನಮ್ಮ ಬಂದೇಲವಾದ ಗುಲ್ಬರ್ಗದ ಶ್ರೀಗಳಿಗೆ ಮತ್ತು ಶರಣಬಸವ ಅಪ್ಪಂಗಳವರು ವೇದಿಕೆ ಮೇಲೆ ಇವತ್ತು ಅವ್ರನ್ನ ಮೆರವಣಿಗೆ ಯಾರು ಮಾಡಿದ್ರು, ಅವರಿಗೆ ಪುಷ್ಪಾರ್ಚನೆ ಯಾರು ಮಾಡಿದ್ರು, ಇಬ್ಬರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಸಾರುವಂತಹ ಸಮುದಾಯದ ಎಲ್ಲ ಬಂಧುಗಳು ನೀವು ಅವರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ರಲ್ಲ, ನಿಮಗೆ ಅಭಿನಂದಿಸುವಂತ ಕೆಲಸವನ್ನು ನಾನು ಮಾಡ್ತೀನಿ ಬಂಧುಗಳೇ. ಅದಕ್ಕೆ ಇವತ್ತ ಈ ಕಾರ್ಯಕ್ರಮ ಆಗೋದನ್ನ ಕೆಲವೊಂದಿಷ್ಟು ಮಂದಿಗೆ ತಡ್ಕೊಳಕ್ಕಾಗವಲ್ಲ. ಏನಪ್ಪ, ಮುಸ್ಲಿಂ ಸಮುದಾಯದ ಬಂಧುಗಳು ವಿಶ್ವ ಶಾಂತಿ ಕಾರ್ಯಕ್ರಮವನ್ನು ಕೊಪ್ಪಳದಾಗ ಮಾಡಕತ್ತಾರಲ್ಲ ಅಂತ ಟೆನ್ಷನ್ ಆಗಿದ್ದಾರೆ. ಆದ್ರೆ ಅವ್ರಿಗೆ ಹೇಳ್ತೀನಿ, ನಾವು ಮೊಹಮ್ಮದ್ ಪೈಗಂಬರ್ ಇರ್ತೀವಿ, ನೀವೇನೇ ದ್ವೇಷ ಮಾಡಿದ್ರಿ, ನೀವೇನೇ ದ್ವೇಷಿಸಿದ್ರು, ನಾವು ಸಂದೇಶ ಪೈಗಂಬರ್ ಅವರ ಸಂದೇಶವನ್ನು ಕೊಡುವಂತ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಬಹಳ ಟೈಮ್ ಆಗಿದೆ ನನಗನ್ಸಿದ್ದು, ನಾನು ಅದಕ್ಕೆ ಸಲೀಂ ಅಹಮದ್ ಅವರಿಗೆ ಹೇಳ್ತಾ ಇದ್ದೆ, ಇದು ಯಾವ್ದಾರ ದೊಡ್ಡ ಕರ್ಮವನ್ನು ಕಮಿಷನ್ ಕ್ಯಾಂಡಿಡೇಟ್ ಅವರ ತಾಸ್ನಾಗ ಹೊತ್ತೋಗ್ಬಿಟ್ಟಿದ್ರು. ಇವರು ಅಂದ ಮಣ್ಣೆಲ್ಲ ಈ ರಾಜ್ಯಕ್ಕೆ, ಈ ವಿಶ್ವಕ್ಕೆ ಸಂದೇಶ ಕೊಡಕ್ಕೆ ಬಂದಂತ ಎಲ್ಲ ನನ್ನ ಮಿತ್ರರಿಗೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. 11 ಗಂಟೆ ಆದ್ರೂ ತಾಳ್ಮೆಯಿಂದ ಸಮಾಧಾನದಿಂದ ಕೂತಿರೋದು. ನಾವು ಹೆಜ್ಜೆ ಮೇಲಿದ್ದರೆ ಉದಾಹರಣೆ ನಾನು ಸ್ಪಷ್ಟ ಮಾಡಲೇ, ನೀವು ಸ್ಪಷ್ಟ ಮಾಡಲ, ಆದ್ರೆ ನೀವು ನೆಮ್ಮದಿಯಿಂದ ಕೂತಿಲ್ಲ. ನಿಮಗೆಲ್ಲರಿಗೆ ಹೊಲಿಸಿ ಮತ್ತೊಮ್ಮೆ ವಿಶ್ವ ಶಾಂತಿಯ ಸಂದೇಶವನ್ನು ಅಂತ ಮೊಹಮ್ಮದ್ ಪೈಗಂಬರ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.